ಮುಂದಾಲೋಚನೆ ಇಲ್ಲ. ಮತ್ತು ಇದು ಯುದ್ಧ ಆಗ್ತದೆ ಅಂತ ಸುಮಾರು 3 ತಿಂಗಳಿಂದ ಎಚ್ಚರಿಕೆ ತೆಗೆದುಕೊಂಡು ಇವರು ಈ ಕೆಲಸವನ್ನು ಮಾಡಬೇಕಾಗಿತ್ತು. ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯ ಆದಾಯ ತೆರಿಗೆ ಕೊಡೋದರಲ್ಲಿ, GST ಕೊಡೋದರಲ್ಲಿ 2ನೇದಿದೆ. ಇಲ್ಲಿ ಉತ್ಪಾದನೆಯೂ ಜಾಸ್ತಿ ಇದೆ. ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. 20ರಿಂದ 30% ಹೋಟ್ಲಲ್ಲಿ ಊಟ ಮಾಡೋರಿದ್ದಾರೆ. ಹೊರ ದೇಶದವರು, ಹೊರ ರಾಜ್ಯದವರು ಎಲ್ಲ ಕೂಡ ಇಲ್ಲಿದ್ದಾರೆ. ಅವರಿಗೆ ಬಹಳ ತೊಂದರೆ ಆಗಿದೆ. ಆಟೋ ಜೀವನ ಮಾಡೋರು, ಆಟೋ ಓಡಿಸಿದರೆ ಮಾತ್ರ ಅವನ ಜೀವನ ನಡೀತದೆ. ಅಂಥವ್ರಿಗೆ ಪೂರ್ತಿ ಪ್ರಮಾಣದಲ್ಲಿ ಕೊಡೋಕ್ಕಾಗಿಲ್ಲ. ಅಲ್ಲಿ 50% ಆಯಿಲ್ ಕಾರ್ಪೊರೇಷನ್ಸ್ ಆದರೆ 50% ಅವರು ಇವರಿಗೆ ಕೊಟ್ಟಿದ್ದಾರೆ, ಅದಾನಿಯವರಿಗೆ, ಅಂಬಾನಿಯವರಿಗೆ ಕೊಟ್ಟಿದ್ದಾರೆ. ಅವರಿಂದ ಅವರು ಪ್ರೈವೇಟ್ನವರು ಸಕಾಲಕ್ಕೆ ಕೊಡದೆ ಇದ್ದರೂ ಕೂಡ ಕೆಲವು ಸಂದರ್ಭದಲ್ಲಿ ಅವರು ರೇಟನ್ನು ಜಾಸ್ತಿ ಮಾಡಿದ್ದಾರೆ. ರಿಲಯನ್ಸ್ ಅವರು ಇದ್ದಾರೆ. ಇದರಲ್ಲಿ ರೇಟ್ ಜಾಸ್ತಿ ಮಾಡಿ ಜನರಿಗೆ, ಆಟೋವರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಇದರ ಬಗ್ಗೆ ನಾವು ಈಗಾಗಲೇ ಪತ್ರ ಬರೆದಿದ್ದೇನೆ. ನಾನು ಕೇಂದ್ರ ಸರ್ಕಾರ ತಕ್ಷಣ ಅವರ ಮೇಲೆ ಆಕ್ಷನ್ ತಗೊಬೇಕು. ಏನು ಅವಕಾಶ ಇದೆ ಅದನ್ನು ಸಮಂಜಸವಾಗಿ ವಿತರಣೆ ಮಾಡಬೇಕು. ವಿತರಣೆ ಸರಿಯಾಗಿ ಮಾಡ್ತಾ ಇಲ್ಲ. 1ಕ್ಕೆ 2ರಷ್ಟು ರೇಟ್ ಕೂಡ ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ಈಗಾಗಲೇ ಪತ್ರ ಬರ್ತೀನಿ. ಮತ್ತೆ ಅಧಿಕಾರಿಗಳನ್ನ ಕರೆಸಿ 10ನೇ ತಾರೀಕು ಒಂದು ಮೀಟಿಂಗ್ ಮಾಡ್ತೇನೆ. ಈಗ ಪ್ರೈವೇಟ್ ಯಾರಿದ್ದಾರೆ ಅವರಿಂದ ಇದು ತೊಂದರೆ ಜಾಸ್ತಿ ಆಗಿದೆ. ಅವರಿಗೆ ಜವಾಬ್ದಾರಿ, ಅವ್ರಿಗೆ ಕೊಟ್ಟಿರೋದು ಪರ್ಮಿಟ್ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಮುಂದಾಲೋಚನೆ ಇಲ್ಲದೆ ಇವತ್ತು ಈ ದೇಶದಲ್ಲಿ, ಅದರಲ್ಲಿ ವಿಶೇಷವಾಗಿ ನಮ್ಮ ಭಾಗಕ್ಕೆ ಮಲ್ತಾಯ ಧೋರಣೆ ಇದೆ. ನೀವು ನೋಡಿರಬಹುದು, ಈಗ ಅಪ್ಪರ್ ಭದ್ರಾಗೆ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿ, ಕೆರೆಗಳು ಹೂಳೆತ್ತೋದಕ್ಕೆ 3,000 ಕೋಟಿ ಕೊಡ್ತೀವಿ ಅಂತ, ಪೆರಿಫೆರಲ್ ರಸ್ತೆ ಮಾಡೋದಕ್ಕೆ 3,000, 11,300 ಕೋಟಿ ಪಾರ್ಲಿಮೆಂಟಲ್ಲಿ ಅನೌನ್ಸ್ ಮಾಡ್ತಾರೆ ಬಜೆಟ್ನಲ್ಲಿ. ಇವತ್ತುವರೆಗೂ ಕೂಡ ಹಣ ಕೊಡಲಿಲ್ಲ. ಈ ಭಾಗದಿಂದ ಆಯ್ಕೆ ಆಗಿರುವಂತ ರಾಜ್ಯಸಭಾ ಸದಸ್ಯರು, ವಿತ್ತ ಸಚಿವರು ನಿರ್ಮಲಾ ಸೀತಾರಾಮನ್ ಹೇಳಿದ ಮಾತುಗಳು, ಅದನ್ನ 22ರಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಬಸವರಾಜ ಬೊಮ್ಮಾಯಿ ಅವರು ಅಭಿನಂದನೆ ಮಾಡ್ತಾರೆ. ಅವರು ಆದರೆ ಇಲ್ಲಿವರೆಗೂ ಕೊಟ್ಟಿಲ್ಲ. ಅದನ್ನೇ ಮಲತಾಯ ಧೋರಣೆ ಅಂತ ನಾನು ಹೇಳಿರೋದು ಬೆಳಗ್ಗೆಯಿಂದ. ಯಾಕಂದ್ರೆ ಗ್ಯಾಸ್ ಹಂಚಿಕೆಯಲ್ಲಿ, ಪೆಟ್ರೋಲ್ ಹಂಚಿಕೆಯಲ್ಲಿ ಈ ಕಷ್ಟದ ಸಂದರ್ಭದಲ್ಲಿ ವಿತರಣೆ ಮಾಡೋದ್ರಲ್ಲಿ ಅವರು ಹೊರ ರಾಜ್ಯಗಳು, ಏನು ಉತ್ತರ ಭಾರತದಲ್ಲಿ ಬಿಜೆಪಿ ಸರ್ಕಾರಗಳಿದೆ, ಬಿಜೆಪಿ ರಾಜ್ಯಗಳಿಗೆ ಲೆಕ್ಕಾಚಾರ ಮಾಡಿದಾಗ ನಮ್ಮ ರಾಜ್ಯಗಳಿಗೆ ಸರಿಯಾದಂಥ ರೀತಿಯಲ್ಲಿ ವಿತರಣೆ ಅವಕಾಶ ಮಾಡಿಕೊಟ್ಟಿಲ್ಲ. ಆದ್ದರಿಂದ ಅವರಿಗೆ ವಾಡಿಕೆ ಇದೆ ಈ ಮಲತಾಯ ಧೋರಣೆ ಮಾಡೋದು. ಮತ್ತು ಬಿಜೆಪಿ ಸರ್ಕಾರಗಳು ಅಂತಾನೆ ನೋಡ್ತಾರೆ, ಬಿಜೆಪಿ ಅಲ್ಲದ ಸರ್ಕಾರಗಳು ಅಂತಾನೆ ನೋಡ್ತಾರೆ. ಅದರ ಬಗ್ಗೆ ನಾನು ಒತ್ತಾಯ ಮಾಡಿದ್ದೀನಿ, ಸಮಂಜಸವಾಗಿ ವಿತರಣೆ ಮಾಡೋಕ್ಕೆ ಅವಕಾಶ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.